ಎಲ್ಲರಿಗೂ ಅಡುಗೆ ಸಾಧನೆಗೆ ಸ್ವಾಗತ. ಇವತ್ತು ನಾನು ಗಸಗಸೆ ಪಾಯಸ ಮಾಡ್ತಾಯಿದ್ದೀನಿ. ಕ್ವಿಕ್ಕಾಗಿ ಮಾಡೋವಂಥ ಈ ಪಾಯಸನ ಹಬ್ಬ ಹರಿದಿನಗಳಲ್ಲಿ ಮಾಡ್ಬೋದು, ಗೆಸ್ಟ್ ಬಂದಾಗ ಮಾಡಿಬಿಡ್ಬಹುದು. ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ಗಸಗಸೆ ಹಾಕೋದ್ರಿಂದ ಒಳ್ಳೆ ನಿದ್ರೆ ಬರುತ್ತೆ. ಈಗ ಈ ಪಾಯಸ ಮಾಡೋದು ಹೇಗೆ ಅಂತ ನಾವು ನೋಡೋಣ. ಈ ರೆಸಿಪಿ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನು ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದ ಬೆಲ್ ಬಟನ್ನ ಟಚ್ ಮಾಡೋದನ್ನ ಮಿಸ್ ಮಾಡಬೇಡಿ. ಇಲ್ಲಿ ಗಸಗಸೆ ಪಾಯಸ ಮಾಡೋದಕ್ಕೆ ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ಗಸಗಸೆನ ಒಂದು ಬೌಲ್ಗೆ ಹಾಕ್ಕೊಂಡು 1 ಟೇಬಲ್ ಸ್ಪೂನಷ್ಟು ಅಕ್ಕಿನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಅಕ್ಕಿ ಹಾಕಿದರೆ ಪಾಯಸ ಸ್ವಲ್ಪ ಗಟ್ಟಿ ಬರುತ್ತೆ. ಬೇಡ ಅಂದವರು ಅಕ್ಕಿನ ಸ್ಕಿಪ್ ಮಾಡಬಹುದು. ಈಗ ಅಕ್ಕಿ ಗಸಗಸೆನ ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ನಾನಿಲ್ಲಿ 10 ಬಾದಾಮಿ, 5 ಗೋಡಂಬಿನ ಸೇರಿಸ್ಕೊಂಡು 2 ಗಂಟೆ ಕಾಲ ನಾವು ಇದನ್ನು ನೆನೆಸ್ಬಿಟ್ಬೇಕಾಗುತ್ತೆ. 2 ಗಂಟೆ ಕಾಲ ಗಸಗಸೆ ನೆಂದ್ರೇ ಅದು ಮಿಕ್ಸಿನಲ್ಲಿ ಚೆನ್ನಾಗಿ ನೈಸಾಗಿ ರುಬ್ಬಬಹುದು, ಇಲ್ಲಾಂದರೆ ರುಬ್ಬಕ್ಕಾಗಲ್ಲ. ಈಗ ನೋಡಿ 2 ಗಂಟೆ ಚೆನ್ನಾಗಿ ನೆಂದಿದೆ. ಇದು ನೆನೆಸಿರೋಂತಹ ಗಸಗಸೆ, ಬಾದಾಮಿ, ಗೋಡಂಬಿ ಎಲ್ಲನೂ ಮಿಕ್ಸಿ ಜಾರಿಗೆ ನೀರಿನ ಸಮೇತ ಸೇರಿಸ್ಕೊಂಡು ಅದಕ್ಕೆ 4 ಏಲಕ್ಕಿನ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ 8 ಟೇಬಲ್ ಸ್ಪೂನಷ್ಟು ಹಸಿ ಕಾಯಿ ತುರಿನ ಸೇರಿಸ್ಕೊಂಡಿದ್ದೀನಿ. ಎಷ್ಟು ಗಸಗಸೆ ತೊಗೊಂಡಿದ್ರು ಅದು ಡಬ್ಬಲ್ ಕಾಯಿ ತುರಿ ಹಾಕಿ ಇದ್ರೆ ಚೆನ್ನಾಗಿರುತ್ತೆ. ಈಗ ಎಲ್ಲನೂ ನೈಸಿಗೆ ನೋಡಿ ಈ ರೀತಿ ಬೆಣ್ಣೆ ಥರ ನಾವು ರುಬ್ಕೋಬೇಕಾಗುತ್ತೆ. ಈ ಥರ ಬೆಣ್ಣೆ ಥರ ರುಬ್ಕೊಂಡ್ರೇ ಪಾಯಸ ಚೆನ್ನಾಗಿ ಬರುತ್ತೆ. ಸ್ವಲ್ಪನೂ ತರ್ತರಿ ಇರಬಾರ್ದು, ನೈಸಾಗಿ ರುಬ್ಬಿಟ್ಕೋಬೇಕು. ಈಗ ಒಂದು ಪಾತ್ರೆಯಲ್ಲಿ ನಾವು ಎಷ್ಟು ಕಾಯಿ ತುರಿ ತೊಗೊಂಡಿದ್ವೋ ಅಷ್ಟೇ ಬೆಲ್ಲ ಹಾಕ್ಕೊಂಡು ಅದೇ ಕಪ್ಪಿನಲ್ಲಿ 1 ಕಪ್ಪಿನಷ್ಟು ನೀರನ್ನ ಸೇರಿಸ್ಕೊಂಡು ಬೆಲ್ಲ ಕರಗಿಸ್ಕೊತಾ ಇದ್ದೀನಿ. ಬೆಲ್ಲ ಕರಗಿದ್ರೆ ಸಾಕು, ಪಾನಕ ಬರೋ ಅವಶ್ಯಕತೆ ಇಲ್ಲ. ಕೆಲವು ಬೆಲ್ಲದಲ್ಲಿ ಕಸ ಕಡ್ಡಿ ಇರುತ್ತೆ ನೋಡಿ, ಅದನ್ನು ತೆಗಿಯೋದಕ್ಕೆ ನಾವು ಇದನ್ನು ಫಿಲ್ಟರ್ ಮಾಡ್ಕೋಬಹುದು. ಬೆಲ್ಲ ಕ್ಲೀನಾಗಿದ್ದರೆ ಫಿಲ್ಟರ್ ಮಾಡೋ ಅವಶ್ಯಕತೆ ಇಲ್ಲ. ಬೆಲ್ಲ ನೀರನ್ನ ರೆಡಿ ಮಾಡಿಕೊಂಡು ಆ ಬೆಲ್ಲದ ನೀರಿಗೆ ನಾವು ರುಬ್ಬಿಟ್ಕೊಂಡಿದ್ದಂತಹ ಗಸಗಸೆ, ಕಾಯಿ, ಹಾಗೆಯೇ ಬಾದಾಮಿ, ಗೋಡಂಬಿ ಎಲ್ಲನೂ ಮಿಕ್ಸ್ಚರ್ನ ಇದಕ್ಕೆ ಸೇರಿಸೋಣ. ಮಿಕ್ಸಿ ಜಾರ್ನ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸಹ ತೊಳ್ಕೊಂಡು ಅದನ್ನು ನೀರನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಇನ್ನೂ ಸ್ವಲ್ಪ ನೀರು ಸೇರಿಸ್ಬೇಕಾಗತ್ತೆ. ಈಗ ಅದೇ ಕಪ್ಪಿನಲ್ಲಿ ಮತ್ತೊಂದು ಕಪ್ಪಿನಷ್ಟು ನೀರನ್ನ ಸೇರಿಸ್ತಿದ್ದೀನಿ. ಪಾಯಸ ಕೆಲವರಿಗೆ ಗಟ್ಟಿ ಇರಬೇಕು, ಕೆಲವರಿಗೆ ತೆಳ್ಳಗಿರಬೇಕು, ಅದು ನಿಮ್ಮ ಇಷ್ಟದಂತೆ. ಅದ್ರ ತಕ್ಕವಾಗಿ ನೀವು ಕಾಯಿ ಮತ್ತು ಅಕ್ಕಿಯನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆಯೇ ನೀರನ್ನು ಸಹ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಕುದಿತಿದ್ದಂಗೆ ಇದು ಪಾಯಸ ಇನ್ನೂ ಸ್ವಲ್ಪ ಗಟ್ಟಿಯಾಗಿದೆ ನೋಡಿ. ಈಗ ಮತ್ತೊಂದು ಕಪ್ಪಿನಷ್ಟು ನೀರನ್ನ ಸೇರಿಸ್ಬಿಟ್ಟು ಈಗ ಒಂದು 3 ರಿಂದ 4 ನಿಮಿಷ ಇದನ್ನು ಕುದಿಸಿದ್ರೆ ಸಾಕು. ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ. ಈಗ ಚೆನ್ನಾಗಿ ಕುದ್ದಿದೆ, ರೆಡಿಯಾಗಿದೆ ಪಾಯಸ. ತಿಕ್ನೆಸ್ಸು ಸಹ ಕರೆಕ್ಟಾಗಿದೆ, ತೀರಾ ಗಟ್ಟಿಗೂ ಇಲ್ಲ, ತೀರಾ ತೆಳ್ಳಗೂ ಇಲ್ಲ. ಬಿಸಿ ಬಿಸಿ ಗಸಗಸೆ ಪಾಯಸ ರೆಡಿಯಾಗಿದೆ. ಈಗ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡೋಣ. ಸೂಪರಾಗಿರೋ ಗಸಗಸೆ ಪಾಯಸನ ಆವಾಗ ನಾವು ಮಾಡ್ಕೊಂಡು ಕುಡಿದ್ರೆ ಒಳ್ಳೆ ನಿದ್ರೆ ಬರುತ್ತೆ ಅಂತ ಹೇಳ್ತಾರೆ. ಆರೋಗ್ಯಕ್ಕೂ ಸಹ ಒಳ್ಳೆಯದು. ಈಗ ಇದಕ್ಕೆ ನಾನಿಲ್ಲಿ ತುಪ್ಪದಲ್ಲಿ ಹುರಿದಂತಹ ಗೋಡಂಬಿ, ದ್ರಾಕ್ಷಿ ಪೀಸಸ್ನ ಸೇರಿಸ್ತಾ ಇದ್ದೀನಿ. ಗೆಸ್ಟ್ಗಳು ಬಂದಾಗ ಮಾಡಿದ್ರು ಸಹ ತುಂಬಾ ರುಚಿಯಾಗಿರುತ್ತೆ. ಹಾಗೆಯೇ ಹಬ್ಬ ಹರಿದಿನಗಳಲ್ಲಿ ನೈವೇದ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ಈಗ ಗಸಗಸೆ ನೆನೆಸೋಕ್ಕೆ ಟೈಮ್ ಇಲ್ಲ ಅಂತಂದರೆ ಇದನ್ನು ಗಸಗಸೆನ ಲೈಟಾಗಿ ಹುರ್ಕೊಂಡು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀರು ಹಾಕ್ತಾನೆ ಮೊದಲು ರುಬ್ಕೋಬೇಕಾಗುತ್ತೆ. ಕಾಯಿ ಜೊತೆ ನೀರು ಹಾಕಿದರೆ ಆಗ ಅದು ನುಣ್ಣಗೆ ರುಬ್ಬೋಕ್ಕಾಗಲ್ಲ. ನೀರು ಹಾಕ್ತಾನೆ ಫಸ್ಟು ರುಬ್ಕೊಂಡು ಆಮೇಲೆ ನೀರು ಹಾಕ್ಕೊಂಡು ನೈಸಿಗೆ ರುಬ್ಕೊಳ್ಳಿ. ಟೈಮ್ ಇದೆ ಅಂದರೆ ಇದನ್ನು ನೆನೆಸಿದರೆ ತುಂಬಾ ಒಳ್ಳೆಯದು. 2 ಗಂಟೆ ನೆನೆಸ್ಬಿಟ್ರಂತೂ ಗಸಗಸೆ ಚೆನ್ನಾಗಿ ಹಾಲು ಬಿಡೋದ್ರಿಂದ ಆ ಗಸಗಸೆ ಪಾಯಸ ಟೇಸ್ಟು A1 ಆಗಿ ರೆಡಿಯಾಗುತ್ತೆ. ಸೂಪರಾಗಿರೋ ಗಸಗಸೆ ಪಾಯಸ ರೆಡಿಯಾಗಿದೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಖಂಡಿತವಾಗ್ಲೂ ಟ್ರೈ ಮಾಡಿ. ನೀವಿನ್ನೂ ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ನ ಟಚ್ ಮಾಡಿದರೆ ಹೊಸ ವೀಡಿಯೋ ಹಾಕಿದ ತಕ್ಷಣ ಎಲ್ಲರಿಗಿಂತ ಮುಂಚೆ ನಿಮಗೆ ಗೊತ್ತಾಗುತ್ತೆ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ಬಗ್ಗೆ ಏನಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ವಾಟ್ಸಪ್ನಲ್ಲಿ ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.